ಎಷ್ಟು ಅವಶ್ಯಕತೆ ಅನ್ನೋದಕ್ಕೆ ಇವತ್ತಿನ ಕಾರ್ಯಕ್ರಮ ಸಾಕ್ಷಿ ಅಂತ ನಾನು ಭಾವಿಸ್ಕೊಂಡೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಈ ಸಂದರ್ಭದಾಗ ಅಂದ್ರೆ ನಾವು ಸಿದ್ದನಗೌಡ ಪಾಟೀಲ್ ಅವ್ರದ್ದು ಫೋಟೋವನ್ನ ಅವ್ರ ಫೋಟೋಗ ಮಾಲಾರ್ಪಣೆ ಮಾಡಿದ್ರು ಅಂದ್ರ ಹೂಗಳನ್ನ ಹಾಕೋದ್ರ ಮುಖಾಂತರವಾಗಿ ಈ ಕಾರ್ಯಕ್ರಮಕ್ಕೆ ಒಂದು ಚಾಲನೆ ನೀಡುವಂತ ಕೆಲಸ. ಸ್ವಾಮೀಜಿಯವರು ಅದನ್ನ ಬಹಳ ಪ್ರಾಮುಖ್ಯವಾಗಿ ಕೇಳಿದ್ರು. ಅಲ್ಲಿ ಕೆಳಗಿಟ್ಟಂತ ಫೋಟೋಗ ಪಾಟೀಲ್ ಅವ್ರ ಫೋಟೋಗೆ ಮಾಲಾರ್ಪಣೆ ಆಗ್ಬೇಕು, ಹೂವನ್ನ ಅರ್ಪಣೆ ಮಾಡ್ಬೇಕು, ಅದನ್ನ ಮಾಡ್ರಿ ಅಂತ. ಯಾರು ಅವ್ರು ಅನ್ನೋದು ನಾವು ಗಮನ ಹರಿಸ್ಬೇಕು. ಇವತ್ತು ಎಷ್ಟೋ ಮಂದಿ ರೈತಾಪಿ ವರ್ಗ, ಎಷ್ಟೋ ಕುಟುಂಬಗಳು ಬದುಕಿರುವಂತದ್ದು. ಯಾಕಂದ್ರೆ ನಮ್ಮ ದೇಶದಾಗ ಮತ್ತು ನಮ್ಮ ರಾಜ್ಯದಾಗ ಇರುವಂತ ವ್ಯವಸ್ಥೆ ಹೆಂಗೈತಿ ಅಂತಂದ್ರೆ ಹೆಚ್ಚು ಕಡಿಮೆ ರೈತಾಪಿ ವರ್ಗದ ಮೇಲೆ ನಾವು ಬಹಳ ಅವಲಂಬನೆ ಹಾಕಿವಿ ನಾವು. ಎಷ್ಟೋ ಕುಟುಂಬಗಳು ಇವತ್ತೇನ ಬದುಕಾಕತ್ತಾವಪ್ಪ ಅಂದ್ರ ತಮ್ಮ ಸ್ವಂತ ಕಾಲದ ಮೇಲೆ ನಿಂತ್ಕೊಂಡ್ ಬದುಕಾಕತ್ತಾವ ಅಂತಂದ್ರ ಎಲ್ಲಾರು ರೈತಾಪಿ ವರ್ಗದಿಂದ ಬಂದವರು. ಆ ರೈತಾಪಿ ವರ್ಗದಾಗ ಬಂದೀವಿ ಅಂದ್ಮೇಲೆ ಸ್ವಲ್ಪ ಈಗೆಲ್ಲ ನಮ್ಮ ತಿಳುವಳಿಕೆ ಬಂದೈತಿ, ಶಿಕ್ಷಣದ ಬಗ್ಗೆ ಅರಿವು ಮೂಡೈತಿ, ಹಣಕಾಸಿನ ವ್ಯವಸ್ಥೆಗಳ ಬಗ್ಗೆ ಅರಿವು ಮೂಡೈತಿ ಇವತ್ತಿನ ಕಾಲಕ್ಕೆ. ಈಗೆಲ್ಲ ಏನ್ ಮಾಡಾಕತ್ತೀವಿ ಅಂದ್ರೆ ಸ್ವಲ್ಪ ನಾವೆಲ್ಲಾರು ಇಲ್ಲಿ ರೈತರ ಅದಾರಪ್ಪ ಅಂತಂದ್ರೆ ನನಗ್ ಗೊತ್ತಿರೋ ಪ್ರಕಾರ ಹರಿದವರದಾಗಿರುವಂತ ಎಷ್ಟೋ ಮಂದಿ ಯುವಕರು ರೈತರ ಮಕ್ಕಳ ಇದ್ರು ಸತ ಅವ್ರು ಇವತ್ತು ಯಾವ್ದೋ ಒಂದು ಸ್ಥಾನಮಾನದಾಗ ಎಲ್ಲೋ ಆರ್ಮಿ ಒಳಗು ಪೊಲೀಸ್ ಇಲಾಖೆದಾಗೋ ಅಥವಾ ಇನ್ನೊಂದ್ರಾಗ ಸ್ಥಾನಮಾನದಾಗ ಇವತ್ತು ಕೆಲಸ ಮಾಡಾಕತ್ತಾರೆ. ಆದ್ರ ಅವ್ರು ಆ ಸ್ಥಾನಕ್ಕೆ ಹೋಗ್ಬೇಕಾದ್ರ ಆ ರೈತಾಪಿ ವರ್ಗದಿಂದ ಹೋಗ್ಯಾರ ಅನ್ನೋದನ್ನ ನಾವೆಲ್ಲ ಗಮನ ಹರಿಸ್ಬೇಕಾಗ್ತದೆ ಅಂತ ಹೇಳಿಕ್ಕೆ. ಇವತ್ ನಮ್ ತಂದೆಯವ್ರು ಚಿಮ್ಮನಕಟ್ಟಿಯವ್ರು ಆಗಿರ್ಬೋದು, ಒಬ್ಬ ರೈತನ ಮಗನ ಆದಂತವ್ರು. ಏನು ಇವತ್ತು ರಾಜಕಾರಣಿಗಳೊಳಗೆ ಹೆಚ್ಚು ಕಡಿಮೆ ಜನ ಮೊದಲಿನ ಜನ ಬಂದಂತವ್ರು ನೀವು ಅವ್ರನ್ನ ಸ್ವಲ್ಪ ನೀವು ವಿಚಾರ ಮಾಡಿದ್ದ ಅಂತಂದ್ರೆ ಎಲ್ಲ ರೈತಾಪಿಗೆ ವರ್ಗದಿಂದ ಬಂದಂತ ಕುಟುಂಬದವರಾಗ್ಯಾರ. ಆ ರೈತಾಪಿ ವರ್ಗದಿಂದ ಬಂದಂತವ್ರಿಗೆ ಎಲ್ಲೋ ಒಂದು ಕಡೆ ಆರ್ಥಿಕ ಬಲನ ತುಂಬಬೇಕಾದಂತದ ಅನಿವಾರ್ಯತೆ ಅವಶ್ಯಕತೆ ಈ ಸಮಾಜದ ಬಹಳ ಐತಿ ಅಂತ. ಯಾಕೆ PKPS ಈ ಸಂಸ್ಥೆಗಳ ಅವಶ್ಯಕತೆ ಐತಿ ಅಂತಂದ್ರ ಒಂದು ನಾವು ಗಮನ ಹರಿಸ್ಬೇಕಾಗಿದ್ದ ಪಾಟೀಲ್ ಅವ್ರು ಇದ್ದಂತ ಸಂದರ್ಭದಾಗ ಬ್ರಿಟಿಷರು ಏನಿದ್ರಲ್ಲ ಅದಕ್ಕಿಂತ ಮುಂಚೆ ನಾವು ಇಡೀ ಏಷ್ಯಾದಾಗ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಸಂಸ್ಥೆಯನ್ನ ಅಂದ್ರ ಸೌಹಾರ್ದತೆ ಅನ್ನುವಂಥದ್ದು ಅಂದ್ರ ಕೋಆಪರೇಟಿವ್ ಮೂವ್ಮೆಂಟ್ ಅಂತ ಏನ್ ಕರಿತೀವಿ ಅದನ್ನ ಹುಟ್ಟಿ ಹಾಕಿದ್ ಯಾರಪ್ಪ ಅಂತಂದ್ರ ಅದು ಸಿದ್ದನಗೌಡ ಪಾಟೀಲ್ ಸರ್ ಅನ್ನೋದನ್ನ ಬಹಳ ಹೆಮ್ಮೆಯಿಂದ ಹೇಳ್ಕೋಬೇಕಾಗ್ತೈತಿ. ಅವ್ರು ಸಿದ್ದನಗೌಡ ಪಾಟೀಲ್ ಅವ್ರು ಇರ್ಲಿಲ್ಲ ಅಂತಂದಿದ್ರೆ ನಮಗ ಆರ್ಥಿಕ ವ್ಯವಸ್ಥೆಯನ್ನ ಅದನ್ನ ಇಟ್ಕೋಬೇಕು, ಅದನ್ನ ಹೆಂಗ್ ನೋಡ್ಕೋಬೇಕು ಅದು ಯಾರಿಗೂ ಗೊತ್ತಾಗ್ತಿದ್ದಿಲ್ಲ. ಯಾಕಂದ್ರೆ ನಾವು ಮೊದಲು ಹೆಂಗ್ ಇಡ್ತಿದ್ವಿ ಅಂತಂದ್ರೆ ಈಗ ಹೆಚ್ಚು ಕಡಿಮೆ ನಮ್ಮ ಮನ್ಯಾಗಿರೋ ಹೆಣ್ಮಕ್ಳು, ನಮ್ಮ ಮನ್ಯಾಗಿರೋ ಅವುಗಳು ಈಶ್ವರ ಹೆಂಗ್ ಇಡ್ತಾರ ಅಂದ್ರೆ ಗೊತ್ತೈತಿ ನಿಮ್ಗೆ. ನಾ ಹೇಳುದೇನ್ ಬೇಕಾಗಿಲ್ಲ, ಯಾಕಂದ್ರೆ ನೀವು ಅಲ್ಲಿಂದನ ತಗೊಂಡ್ ಬಂದಿರ್ತೀರ ರೊಕ್ಕ ಒಂದೊಂದ್ಸಲ. ಅಲ್ಲಿ ಏನ್ ಚಾ ಡಬ್ಬ್ಯಾಗೋ ಇಲ್ಲ ಇನ್ನೊಂದು ಇದ್ರಾಗೋ ಅಕ್ಕಿ ಡಬ್ಬ್ಯಾಗೋ ಅಕ್ಕಿ ತುರಿಕ್ ಇಟ್ಟಿರ್ತಾಳ. 50 ರೂಪಾಯಿ, 100 ರೂಪಾಯಿ, 200 ರೂಪಾಯಿ ಎಲ್ಲ ಇಟ್ಟಿರ್ತಾಳ. ಆ ವ್ಯವಸ್ಥೆ ಒಳಗ್ ಬದುಕಿದಂತಕಿಗೆ ಆರ್ಥಿಕ ವ್ಯವಸ್ಥೆ ಗೊತ್ತಿಲ್ಲ ಅಂತ ಅಲ್ಲ ಅದ್ರ ಅರ್ಥ. ಆರ್ಥಿಕ ವ್ಯವಸ್ಥೆನ ಯಾಕೆ ಹೆಂಗ್ ಇಟ್ಕೊಂತಾಳ ಅಂತಂದ್ರ ತನ್ನ ಕಷ್ಟದಾಗ ತನ್ನ ಎಲ್ಲೋ ಒಂದ್ ಕಡೆ ಬಹಳ ನೋವಾದಂತ ಸಂದರ್ಭದಾಗ ಅಥವಾ ಮಕ್ಕಳಿಗೆ ಅನಿವಾರ್ಯತೆ ಇದ್ದಾಗ ಅಥವಾ ಆಸ್ಪತ್ರೆಗೆ ಹೋಗ್ಬೇಕಾದಂತ ಸಂದರ್ಭದಾಗ ಆ ರೊಕ್ಕವನ್ನ ತಕ್ಕೊಂಡು ಆಕಿ ತನ್ನ ಮಕ್ಕಳಿಗೋ ಇನ್ನೊಂದಕ್ಕೋ ಉಪಯೋಗಿಸ್ಕೊಳ್ಳುವಂತ ಸಂದರ್ಭ ಬರುತ್ತಲ್ಲ ಅದಕ್ಕಂತ ಇಟ್ಟಿರ್ತಾಳ ಆಕಿ. ಅದು ಎಲ್ಲೋ ಒಂದ್ ಕಡೆ ಆಕಿಗೆ ಆರ್ಥಿಕ ವ್ಯವಸ್ಥೆ ಗೊತ್ತಿಲ್ಲ ಅಂತಲ್ಲ, ನನಗೆ ಎಲ್ಲೋ ಕಷ್ಟ ಅಂತ ಬಂದಾಗ ಇದು ಉಪಯೋಗ ಆಗ್ಲಿ, ಅದು ತಿಳುವಳಿಕೆ ಐತಲ್ಲ, ಅದು ಆರ್ಥಿಕದ ಬಗ್ಗೆ ಒಂದು ಅರಿವು ಅಂತ ನಾನ್ ಭಾವಿಸ್ತೀನಿ ಅದನ್ನ. ಅದು ದಡ್ಡತನ ಅಲ್ಲ, ಬಹಳ ಶಾಣೆತನ ಅದು ಒಂದ್ ರೀತಿಯಿಂದ. ಆದ್ರೆ ಅದು ಸ್ವಲ್ಪ ಮುಂದುವರೆದ ಭಾಗವಾಗಿ ಈಗೆಲ್ಲ ನಾವು ಬ್ಯಾಂಕ್ಗಳನ್ನ, ಹಣಕಾಸಿನ ವ್ಯವಸ್ಥೆಗೆ ಸಂಬಂಧಪಟ್ಟಂಗ ಸಂಘ ಸಂಸ್ಥೆಗಳನ್ನ ನಾವು ನೋಡಾಕತ್ತೀವಿ. ಈಗೆಲ್ಲ ಹೆಚ್ಚು ಕಡಿಮೆ ಇಲ್ಲಿ ಏನ್ ವೇದಿಕೆ ಮೇಲೆ ಕುಂತೀವಿ, ಏನ್ ಎಲ್ಲಾ ಹಿರಿಯರು ಮುಖಂಡರು ಏನದೇವಿ ಎಲ್ಲಾರು ನಮ್ದು ಒಂದೊಂದ್ ಬ್ಯಾಂಕ್ ಅದಾವ ಈಶ್ವರದ್ದು. ಆ ವ್ಯವಸ್ಥೆ ಒಳಗೆ ಕೆಲಸ ಮಾಡಾಕತ್ತೀವಿ ಅಂದ್ರೆ ನಾವ್ ಎಲ್ಲಾನು ತಿಳ್ಕೊಬೇಕಾಗ್ತೈತಿ. PKPS ಸೊಸೈಟಿ ಹೆಂಗ್ ಕೆಲಸ ಮಾಡಾಕತ್ತಾವು, ನಾವ್ ಹೆಂಗ್ ಕೆಲಸ ಮಾಡಾಕತ್ತೀವಿ ಅನ್ನೋದನ್ನ. ಯಾಕೆ ಈ ಮಾತನ್ನ ಪ್ರಸ್ತಾಪ ಮಾಡ್ದೆ ಅಂದ್ರೆ ಸೊಸೈಟಿಗಳು ಹುಟ್ಟು ಹಾಕೋದು ಒಂದ್ ಕೆಲಸ ಆದ್ರ ಅದನ್ನ ನಡೆಸ್ಕೊಂಡು ಹೋಗೋದು ಸತ ಇನ್ನೊಂದ್ ಕೆಲಸ ಆಗಿರ್ತೈತಿ. ಬಹಳ ವಿಶೇಷವಾಗಿ ನಾನು ನೋಡ್ದೆ ಎಷ್ಟು ದುಡಿಯೋ ಬಂಡವಾಳ ಐತಿ ಈ ಸಂಸ್ಥೆ ಒಳಗ. ನಮ್ಮ ಪತನ್ ಸಹಕಾರಿ ಸಂಘದಾಗ ಎಷ್ಟ್ ಐತಿ ಅಂತಂದ್ರೆ 4,99,00,000 ರೂಪಾಯಿ ದುಡಿಯೋ ಬಂಡವಾಳ ಐತಿ ಅಂತ. ಬಹಳ ಸಣ್ಣದಲ್ಲ ಅದು. ನಾನ್ ಅಂದೆ ಇವ್ರು ಹೇಳುವಾಗ ಗುರುರಾಜ್ ಅವ್ರು ಹೇಳಾಕತ್ತಿದ್ದ ಇಲ್ಲ ನಮ್ಗೆ ಬಹಳ ಶೇರ್ ಬಂಡವಾಳ ಅಂತ ಇರುತ್ತೆ, ನಿಮ್ಗೆಲ್ಲ ಶೇರ್ ಅದನ್ನ ಇರ್ತೈತಿ ಸರ್ಕಾರದಿಂದ ಇಷ್ಟು, ಆಮೇಲೆ DCC ಬ್ಯಾಂಕಿಂದ ಇಷ್ಟು, ಇದು ವ್ಯವಸ್ಥೆ ಇರ್ತೈತಿ. ಆ ಇದ್ರಾಗ ಕೆಲಸ ಮಾಡುವಾಗ ಅವ್ರು ಹೇಳಾಕತ್ತಿದ್ ನಮ್ ಶೇರ್ ಬಂಡವಾಳ ಕಡಿಮೆ ಐತಿ, ಗ್ರಾಂಟ್ ಕಡಿಮೆ ಸಿಗುತ್ತಾನ ಅಂತ ಹೇಳಿ. ಹಂಗಂತ ಏನಿಲ್ಲ, ಇನ್ನ ಚಲೋ ಮಾಡಕ್ ನಿಮ್ಗೆ ಮುಂದಿನ ದಿನಮಾನದಾಗ ಅವಕಾಶಗಳು ಅದಾವ. ಅದಕ್ಕೆ ಸರ್ಕಾರದಿಂದ ನಾವೇನ್ ಸಹಾಯ ಸಹಕಾರ ನೀಡ್ತೀವಿ ಅಂಗಡಿಯವರ. ಅದ್ರ ಜೊತೆಗೆ ಇನ್ನೊಂದೇನಪ್ಪಾ ಅಂದ್ರೆ ಈ 4,99,00,000 ರೂಪಾಯಿ ಅಂದ್ರಲ್ಲ,
ಸಾರಿ ಕ್ಷಮೆ. ನನಗೆ ಇಲ್ಲಿ ಕೊಟ್ಟಿದ್ದು. ಆಯ್ತು.